ಒಮ್ಮೆ ಅರ್ಜುನನು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಬಗ್ಗೆ ಭಗವಾನ್ ಶ್ರೀಕೃಷ್ಣರಲ್ಲಿ ಪ್ರಶ್ನೆಯನ್ನು ಕೇಳುತ್ತಾನೆ. ಹೇ ಕೃಷ್ಣ, ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಪರವಾಗಿಲ್ಲ, ಆದರೆ ಕಣ್ಣು ತೆರೆದು ಕುಳಿತಿದ್ದರೆ ಹೊರಗಿನ ಪ್ರಪಂಚದ ಆಲೋಚನೆಗಳು ಬಹಳ ತೊಂದರೆ ಕೊಡುತ್ತಿವೆ. ನಾನು ಏನು ಮಾಡಲಿ ಕೃಷ್ಣ ಎಂದು ಕೇಳಿದನು. ಆಗ ಶ್ರೀಕೃಷ್ಣರು ಹೇಳುತ್ತಾರೆ, ಕಣ್ಣು ತೆರೆದು ಇರುವುದರಿಂದ ಏನಾಗುತ್ತದೆ? ಮನೆಯಲ್ಲಿ ನೀನು ಕಿಟಕಿಯನ್ನ ತೆರೆದು ನಿದ್ದೆ ಮಾಡುತ್ತೀಯೋ ಅದೇ ರೀತಿ ಮನಸ್ಸು ಸಹ ನಿದ್ದೆ ಮಾಡುವ ಹಾಗೆ ಮಾಡಿದರೆ ಕಣ್ಣು ತೆರೆದಿದ್ದರೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಎಂದು ಹೇಳಿದರು. ಆಗ ಅರ್ಜುನನು ಮನಸ್ಸನ್ನು ಈ ಹೊರಗಿನ ಪ್ರಪಂಚದಿಂದ ದೂರ ಇಡಬೇಕು ಎಂದನು. ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಮನಸ್ಸನ್ನು ನಿಯಂತ್ರಿಸುವುದು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಶ್ರೀಕೃಷ್ಣರು ಹೇಳುತ್ತಾರೆ, ಹೌದು, ಅದು ನಿಜ. ಹೇಗೆ ಒಂದು ಮಗು ತನ್ನ ನೆರಳನ್ನು ಹಿಡಿದುಕೊಳ್ಳುತ್ತೇನೆ ಎಂದು ಹಠ ಮಾಡಿ ಓಡುತ್ತಾ ನೆರಳನ್ನು ಹಿಡಿದುಕೊಳ್ಳಲು ಸಾಧ್ಯವಾಗದೆ ಅಳುತ್ತಾ ಇರುವಾಗ ಅಮ್ಮ ಬಂದು ಮಗು ಆ ಕೆಲಸ ಮಾಡದ ಹಾಗೆ ತಡೆಯುತ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಮನಸ್ಸು ಎಲ್ಲಿಗೆ ಹೋಗದ ಹಾಗೆ ತಡೆಯಬೇಕು ಎಂದು ಹೇಳಿದರು. ಆಗ ಅರ್ಜುನನು ಮನಸ್ಸನ್ನು ಹೇಗೆ ತಡೆಯುವುದು ಕೃಷ್ಣ ಎಂದು ಕೇಳಿದನು. ಆಗ ಭಗವಾನ್ ಶ್ರೀಕೃಷ್ಣರು ಈ ರೀತಿ ಹೇಳಿದರು, ಸಂತೋಷ ಎನ್ನುವುದು ಯಾವಾಗಲೂ ಇರುತ್ತದೆ. ನಾವು ಮಾಡಬೇಕಾಗಿರುವ ಕೆಲಸಗಳು ಈ ಬಾಹ್ಯ ಪ್ರಪಂಚದ ವ್ಯವಹಾರದಿಂದ ಸ್ವಲ್ಪ ದೂರದಲ್ಲಿ ಇರಬೇಕು. ಆಗ ಉಳಿಯುವುದು ಸಂತೋಷ ಎನ್ನುವುದು ನಮ್ಮ ಸ್ವಭಾವ. ಅದಕ್ಕಾಗಿ ಹುಡುಕಾಡಬಾರದು ಎಂದು ಹೇಳಿದರು. ಆಗ ಅರ್ಜುನನು, ಅದೆಲ್ಲ ಸರಿ ಕೃಷ್ಣ, ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಲು ಸಾಧ್ಯವಾಗುತ್ತಿಲ್ಲ, ನಾವು ಏನು ಮಾಡಬೇಕು ಎಂದನು. ಆಗ ಭಗವಾನ್ ಶ್ರೀಕೃಷ್ಣರು ನಗುತ್ತಾ ತಮ್ಮ ಕೈ ಬೆರಳನ್ನು ಕಣ್ಣಿನ ಬಳಿ ಇಟ್ಟು, ನೋಡು, ಈ ಚಿಕ್ಕ ಬೆರಳು ನನ್ನ ಕಣ್ಣಿಗೆ ಅಡ್ಡವಾಗಿದೆ, ನನ್ನ ಕಣ್ಣಿಗೆ ಪ್ರಪಂಚ ಕಾಣಿಸದ ಹಾಗೆ ಮಾಡುತ್ತಿದೆ. ಅದೇ ರೀತಿ ಈ ಪುಟ್ಟ ಮನಸ್ಸು ಈ ವಿಶ್ವದ ಜ್ಞಾನ ಸೃಷ್ಟಿಸಿ ಆತ್ಮಜ್ಞಾನಕ್ಕೆ ಅಡ್ಡಿ ಮಾಡುತ್ತಾ ಇದೆ. ನೋಡಿ, ಅದು ಎಷ್ಟು ಶಕ್ತಿಶಾಲಿಯಾಗಿರಬಹುದು ಎಂದರು. ಅಂದರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಬಹಳ ಕಷ್ಟದ ಕೆಲಸ ಅಲ್ಲ, ಹಾಗೆಯೇ ಅದು ಸುಲಭದ ಕೆಲಸವೂ ಅಲ್ಲ. ಯಾವುದೇ ವ್ಯಕ್ತಿಯಾದರೂ ನಿರಂತರವಾಗಿ ಅಭ್ಯಾಸ ಮಾಡುವ ಮೂಲಕ ಇದನ್ನು ಸಾಧಿಸಬಹುದು. ಒಂದನ್ನು ನೆನಪಿಟ್ಟುಕೊಳ್ಳಿ, ನಾವು ಮನಸ್ಸಿನಲ್ಲಿ ಯಾವುದರ ಬಗ್ಗೆ ಸದಾ ಯೋಚನೆ ಮಾಡುತ್ತೀವೋ ನಮ್ಮ ಮನಸ್ಸು ಆ ರೀತಿ ಪರಿವರ್ತನೆ ಆಗುತ್ತದೆ. ಇದರ ಅರ್ಥ, ನೀವು ಒಳ್ಳೆಯದರ ಬಗ್ಗೆ ಯೋಚಿಸಿದರೆ, ನಿಮ್ಮ ಏಳಿಗೆಯ ಬಗ್ಗೆ ಯೋಚಿಸಿದರೆ, ನಕಾರಾತ್ಮಕ ವಿಚಾರಗಳ ಬಗ್ಗೆ ಯೋಚಿಸಿದರೆ ನಮ್ಮ ಮನಸ್ಸು ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡುತ್ತದೆ. ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು, ಕೆಟ್ಟ ವಿಚಾರಗಳು ಬರುವುದು ಸಹಜ. ಅದು ಪ್ರಕೃತಿದತ್ತವಾಗಿ ಬರುತ್ತದೆ. ಆದರೆ ನಿಮ್ಮ ಸಕಾರಾತ್ಮಕ ಯೋಜನೆಗಳು ಎಷ್ಟರ ಮಟ್ಟಿಗೆ ಇರಬೇಕೆಂದರೆ, ಇಂತಹ ಬೇಡದಿದ್ದ ವಿಚಾರಗಳ ಕಡೆಗೆ ನೀವು ತಲೆ ಕೂಡ ಹಾಕಬಾರದು. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಜೀವನದಲ್ಲಿ ಬಹಳ ಸಮಯದವರೆಗೂ ಸಂತೋಷವಾಗಿ ಇರಬಹುದು. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವೂ ಇರಬೇಕು. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.